ದಲಿತ ಸಂಘರ್ಷ ಸಮಿತಿ ವತಿಯಿಂದ ನೀಟ್ ಪರೀಕ್ಷೆಯಲ್ಲಿ ಪ್ರಶ್ನೆ ಪತ್ರಿಕೆ ಸೋರಿಕೆ ಹಗರಣದ ಬಗ್ಗೆ ಕುರಿತು ನಮ್ಮ ವಿದ್ಯಾರ್ಥಿಗಳಿಗೆ ಏನು ಅನ್ಯಾಯ ಆಗಿದೆ ಅನ್ನೋದ್ರ ಬಗ್ಗೆ ಇವತ್ತು ಪ್ರತಿಭಟನೆಯನ್ನು ಹಮ್ಮಿಕೊಂಡಿದ್ದಾರೆ. ತಮ್ಮೆಲ್ಲರಿಗೂ ಮಾಧ್ಯಮ ಮಿತ್ರರಿಗೆ ಗೊತ್ತಿದೆ, ಯಾವಾಗ BJP ಸರ್ಕಾರ ಆಡಳಿತಕ್ಕೆ ಬಂತು ದೇಶದಲ್ಲಿ, ಅವತ್ತಿಂದ ಇಂದಿನವರೆಗೂ ಕೂಡ ನಾವು ಅನೇಕ ಪ್ರಜಾಪ್ರಭುತ್ವ ವಿರೋಧಿ ಆಡಳಿತವನ್ನು ನೋಡ್ತಾ ಇದ್ದೀವಿ. ಉದಾಹರಣೆ ಕೊಡಬೇಕು ಅಂದರೆ ಇವರು ಏನು ಭರವಸೆಯನ್ನು ಆಶ್ವಾಸನನ್ನು ಕೊಟ್ಟು ಆಡಳಿತಕ್ಕೆ ಬಂದರು ಅಂದರೆ, ಎಲ್ಲ ಕಪ್ಪು ಹಣ ವಾಪಸ್ ತರ್ತೀವಿ, ಮಹಿಳಾ ಮೀಸಲಾತಿಯನ್ನು ತರ್ತೀವಿ, ಹೀಗೆ ಉದ್ಯೋಗ 2 ಕೋಟಿ ಉದ್ಯೋಗ ಸೃಷ್ಟಿ ಮಾಡ್ತೀವಿ, ಹೀಗೆ ಅನೇಕ ಭರವಸೆಗಳನ್ನು ಕೊಟ್ಟು ಬಂದರು. ಆದರೆ ಇವ್ರದ್ದು ಒಂದು ಅಜೆಂಡಾ ನಮಗೆ ಕಾಣಿಸ್ತೈತೆ. ಏನಪ್ಪ ಅಂದರೆ ಸುಳ್ಳು ಹೇಳೋದು, ವಾಮ ಮಾರ್ಗಗಳನ್ನು ಮಾಡ್ತಕ್ಕಂಥದ್ದು, ಪ್ರಜೆಗಳ ದಿಕ್ಕನ್ನು ತಪ್ಪಿಸ್ತಕ್ಕಂಥ ಒಂದು ಹುನ್ನಾರ ಇವರ ಅಜೆಂಡಾದಲ್ಲಿದೆ ಅಂತಕ್ಕಂಥದ್ದು ಅನೇಕ ಘಟನೆಗಳಿಂದ ಕಾಣ್ತಾ ಇದೆ. ನೋಡಿ, ಮಣಿಪುರದಲ್ಲಿ ಘಟನೆ ಇವತ್ತಿಗೂ ಬೆಂಕಿ ಆರಿಲ್ಲ. ಮಹಿಳೆಯರ ಮೇಲೆ ದಿನ ಅತ್ಯಾಚಾರಗಳು ನಡೀತಾ ಇದೆ, ದೌರ್ಜನ್ಯಗಳು ನಡೀತಾ ಇದೆ. ಆದರೂ ಕೂಡ ದೇಶದ ಪ್ರಧಾನಿ ನಾರಿ ಶಕ್ತಿ ಅಂತ ಬೊಗಳ ಬಿಡ್ತಾರೆ. ಎಲ್ಲಿದೆ ನಾರಿ ಶಕ್ತಿಯನ್ನು ರಕ್ಷಣೆ ಮಾಡ್ತಕ್ಕಂಥದ್ದು ಎಲ್ಲಿದೆ? ಹಾಗೆ ವಿದ್ಯಾರ್ಥಿಗಳು ಇವತ್ತು ನಮ್ಮ ಮುಂದಿನ ಭವಿಷ್ಯವನ್ನು, ದೇಶದ ಭವಿಷ್ಯವನ್ನು ಕಟ್ತಕ್ಕಂಥವರು ನಮ್ಮ ವಿದ್ಯಾರ್ಥಿಗಳ ಶಕ್ತಿ. ಅದಕ್ಕೆ ಇವತ್ತು ಅದನ್ನು ಹತ್ತಿಕ್ಕತಕ್ಕಂಥ ಒಂದು ಪ್ರಯತ್ನವನ್ನು ಮಾಡಿ ಅನೇಕ, ಇವತ್ತು ಹೇಳಿದರು ನಮ್ಮ ಚಂದ್ರಣ್ಣವರು, 21 ಜನ ವಿದ್ಯಾರ್ಥಿಗಳು ಆತ್ಮಹತ್ಯೆ ಮಾಡ್ಕೊಂಡಿದ್ದಾರೆ ಅಂದರೆ ಅವರಿಗೆ ಎಷ್ಟು ಯಾತನೆ ಆಗಿರ್ಬೋದು, ಎಷ್ಟು ನೋವನ್ನು ಅವರು ಉಂಟಿರ್ಬೋದು. ಅವರ ತಂದೆ ತಾಯಿಗಳು ಈಗ ಅವರ ಆತ್ಮಹತ್ಯೆಯಿಂದ ಎಷ್ಟು ನೋವನ್ನು ಅವರು ಅನುಭವಿಸ್ತಾ ಇದ್ದಾರೆ ಅಂತಕ್ಕಂಥದ್ದು. ಪಾಪ ಇವ್ರಿಗೆ ಸಂಸಾರದ ಒಂದು ಯೋಚನೆಯೇ ಇಲ್ಲ, ಯಾಕೆಂದರೆ ಹೆಂಡ್ತಿ ಇಲ್ಲ, ಮಕ್ಕಳಿಲ್ಲ. ಇವರಿಗೇನು ದರ್ಬಾರ್ ಮಾಡೋದು, ವಿದೇಶ ಸುತ್ತೋದು, ದರ್ಬಾರ್ ಮಾಡೋದು, ಏನು ವಿಶ್ವಗುರು ಅಂತ ಹೇಳ್ಕೊತಾರಲ್ಲ, ಇದೇನಾ ವಿಶ್ವಗುರುದ ಕಾರ್ಯಕ್ರಮ? ರೈತರ ಮೇಲೆ ಪಂಜಾಬಲ್ಲಿ 700 ಜನ ರೈತರು ಸತ್ರು ಕಣ್ರಿ. ದೇಶಕ್ಕೆ ಅನ್ನ ನೀಡ್ತಕ್ಕಂಥವ್ರು, ರೈತರ ಬಗ್ಗೆ ಕಾಳಜಿ ಇಲ್ಲ, ಅವ್ರ ಮೇಲೆ ಅಶ್ವಾಯಿ ಮಾಡಿದರು, ಕಾರ್ ಹತ್ತಿಸಿದ ಒಬ್ಬ ಮಂತ್ರಿ ಮಗ. ಇವ್ರು ಏನಿದು, ಇದು ಪ್ರಜಾಪ್ರಭುತ್ವ ವ್ಯವಸ್ಥೆನ, ಸರ್ವಾಧಿಕಾರ ವ್ಯವಸ್ಥೆನ? ಇವರೆಲ್ಲ ಮಾಡ್ತಕ್ಕಂಥ ಅನಾಚಾರಗಳನ್ನು ನೋಡಿಬಿಟ್ರೆ ನಮ್ಗೆ ಏನು ಅನಿಸ್ತದೆ ಅಂದರೆ, ಬ್ರಿಟಿಷರೇ ಎಷ್ಟೋ ಪಾಲು ವಾಸಿ ಇದ್ರೇನೋ ಅಂತ ಅನ್ನಿಸ್ತದೆ. ಯಾಕೆಂದರೆ ಅವರು ಉದ್ಯೋಗಗಳನ್ನು ಕೊಟ್ಟರು, ಬಡವರಿಗೆ ಮೀಸಲಾತಿಯನ್ನು ತಂದರು, ಶಿಕ್ಷಣ ವ್ಯವಸ್ಥೆನ ತಂದರು. ಇದೆಲ್ಲ ಅವ್ರದ್ದು ಅಭಿವೃದ್ಧಿ ಕಾರ್ಯ. ಏನು ಸಮಾಜದ ಮುಖ್ಯವಾಹಿನಿಯಲ್ಲಿ ಇವರು ಬರಲಿ, ಯಾರು ಶೋಷಣೆಗೊಳಗಾದರು ಅಂತಕ್ಕಂಥ ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡ್ರು. ಇವರು ಬ್ರಿಟಿಷರಿಗಿಂತ ಕಟುಕರಾಗಿಬಿಟ್ಟಿದ್ದಾರೆ. ಇದು ಇವತ್ತು ಜನ ಎಚ್ಚರಾಗಿದ್ದಾರೆ. ನಾವು ಯುವಕ ಶಕ್ತಿ ವಿದ್ಯಾರ್ಥಿಗಳು ಯಾವಾಗ ನಾವು ಎಚ್ಚೆತ್ಕೋಬೇಕಾಗಿತ್ತು ಅಂದರೆ, ಇವತ್ತು ಯಾವಾಗ ಅವರು ಪ್ರಧಾನಮಂತ್ರಿ ಪಕೋಡ ಮಾರ್ರಿ ಅಂತ ಹೇಳಿದ್ರು ಅವತ್ತೇ ಎಚ್ಚೆತ್ಕೋಬೇಕಾಗಿತ್ತು. ಪಕೋಡ ಮಾರೋದಕ್ಕೆ MBBS ಓದಬೇಕಾಗಿತ್ತಾ, ಇಂಜಿನಿಯರಿಂಗ್ ಮಾಡಬೇಕಾಗಿತ್ತಾ, ಅಥವಾ ಇನ್ಯಾವುದೋ ಒಂದು ಪದವಿಯನ್ನು ಮಾಡಬೇಕಾಗಿತ್ತಾ? ಒಬ್ಬ ಅಜ್ಞಾನಿ ಪ್ರಧಾನಿ ಈ ಮಾತನ್ನು ಹೇಳ್ತಾನೆ. ವಿದ್ಯಾವಂತರಾಗಿರ್ತಕ್ಕಂಥ ಅದಕ್ಕೆ ನಾವು ಯಾವಾಗ ಹೇಳ್ತೀವಿ ಅಂದರೆ, ವಿಚಾರವಂತಿಕೆ ಇರ್ತಕ್ಕಂಥವ್ರು, ವಿದ್ಯಾವಂತರಾಗಿರ್ತಕ್ಕಂಥವ್ರು ನಮ್ಮ ಆಡಳಿತದಲ್ಲಿ ಇರಬೇಕು ಅಂತಕ್ಕಂಥದ್ದು ಇದರಿಂದ ನಮಗೆ ಗೊತ್ತಾಗ್ತದೆ. ಇಂಥ ಪ್ರಧಾನಿ ನಮಗೆ ಬೇಕೇ? ಅದೇ ಅಲ್ಲದೆ ಶಿಕ್ಷಣ ಮಂತ್ರಿ ಮಲಗಿಬಿಟ್ಟಿದ್ದಾರೆ. ಅವರು ಶಿಕ್ಷಣದ ಒಬ್ಬ ಜವಾಬ್ದಾರಿಯುತ ಶಿಕ್ಷಣ ಸ್ಥಾನದಲ್ಲಿರ್ತಕ್ಕಂಥ ಮಂತ್ರಿ ನೀಟ್ ಪರೀಕ್ಷೆ ಆಗುತ್ತೆ ಅನ್ನೋ ವಿಚಾರ ಅವ್ರಿಗೆ ಗೊತ್ತಿರ್ತದೆ. ಅವರು ಎಲ್ಲ ಏನೇನು ಯೋಜನೆ ಆಗಿದೆ, ಏನೇನಾಗಿದೆ ಅಂತಕ್ಕಂಥದ್ದು ತಿಳ್ಕೊಳ್ತಕ್ಕಂಥ ಒಂದು ವಿವೇಚನೆ ಇಲ್ಲ. ಇದೊಂದು ಅವಿವೇಕಿ ಸರ್ಕಾರ ಅಂತಕ್ಕಂಥದ್ದನ್ನು ಸಾಬೀತುಪಡಿಸ್ಬಿಟ್ಟಿದ್ದಾರೆ. 12 ವರ್ಷದಲ್ಲಿ ಅನೇಕ ಬಾರಿ ನೀಟ್ ಪರೀಕ್ಷೆ ಪ್ರಶ್ನೆ ಪತ್ರಿಕೆ ಸೋರಿಕೆ ಆಗಿದೆ. ಇವತ್ತು ಮಾಧ್ಯಮಗಳು ಅದನ್ನು ಕಂಟ್ರೋಲಲ್ಲಿ ಅವ್ರನ್ನ ಏನು 1-2 ಕೆಲಸ ಮಾಡಿದ್ದಾರೆ BJP ಅವರು ಅಂದರೆ ಹೇಳ್ಬೋದು ಕಣ್ರಿ. ಏನಂದರೆ 2 ಕೆಲಸ ಮಾತ್ರ ಖಂಡಿತವಾಗಿ ಮಾಡಿದ್ದಾರೆ. ಒಂದು ಕೊಂಡ್ಕೊಳ್ಳೋದು, ಒಂದು ಮಾರೋದು, ಬಯಲಿಗೆ ತರಬಾರ್ತಕ್ಕಂಥದ್ದು ಅಂತ. ಇನ್ನೊಂದು ಸಾರ್ವಜನಿಕ ಸಂಸ್ಥೆಗಳನ್ನು ಅದಾನಿ ಅಂಬಾನಿ ಇವ್ರಿಗೆ ಮಾರ್ತಕ್ಕಂಥದ್ದು. 2 ಕೆಲಸವನ್ನು ಮಾತ್ರ ಬಹಳ ಪ್ರಾಮಾಣಿಕವಾಗಿ ಇವರು ಮಾಡಿದ್ದಾರೆ. ಇವರಿಗೆ ಜಾಸ್ತಿ ಸಮಯ ಜನ ಈಗ